ರಕ್ಷಕ್ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ದರ್ಶನ್ ಸರ್ಗೆ ಯಾರು ಕಣ್ಣು ಬಿದ್ದಿರ್ಬೋದು ಅನ್ನೋದು ರಕ್ಷಕ್, ಯಾಕಂತ ಹೇಳಿದ್ರೆ ಸಾಕಷ್ಟು ಇನ್ನೂ ಅವ್ರು ಹೊರಗೆ ಬಂದಿಲ್ಲ. ಮೊನ್ನೆ ನೋಡಿದ್ರೆ ಚಾಪೆ ದಿಬ್ಬಿಗೋಸ್ಕರ ಒದ್ದಾಡಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು? ನಾನು ಅವ್ರನ್ನ ತುಂಬ ಹತ್ರದಿಂದ ನೋಡಿರೋದಂಥ ವ್ಯಕ್ತಿ. ತುಂಬ ಚಿಕ್ಕ ವಯಸ್ಸಿನ ನೋಡಿದ್ದೀನಿ, ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಓಡಿಸ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಜೀವನದ ಪಾಠ ಕಲ್ತಿದ್ದೀನಿ, ನೀನು ಹೆಂಗಿರಬೇಕು, ಏನು ಮಾಡಬೇಕು, ಇಂಡಸ್ಟ್ರಿಗೆ ಬರಬೇಕಾ, ಕೆರಿಯರ್ ಕಟ್ಕೊಬೇಕಾ, ಪ್ರತಿಯೊಂದು ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವತ್ತಿಗೂ ನಮ್ಮ ಬಾಸ್ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ. ಏನೇ ಆಗೋಗ್ಲಿ ಅದು ಇವತ್ತಾಗಿರೋದೆಲ್ಲ ಎತ್ತಿಟ್ಟು ಒಂದು 2 ವರ್ಷ ನಾವು ಮರ್ತೋಗಿಬಿಡೋಣ. ಅದನ್ನು ಮುಂಚೆ ಮಾತಾಡಬೇಕು ಅಂತ ಹೇಳಿದ್ರೆ ಇಂಡಸ್ಟ್ರಿ ಆ ಥರ ವ್ಯಕ್ತಿ ಇನ್ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಹತ್ರದಿಂದ ನೋಡಿದವ್ರಿಗೆ ಗೊತ್ತಾಗುತ್ತೆ ಅವ್ರು ಏನು ಅಂತ. ಶೂಟಿಂಗ್ ಸ್ಪಾಟಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ, ಅವ್ರು ಮಾಡಿ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ, ಪಾರ್ಟಿ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ ಅವ್ರು ಏನು ಅಂತ. ಅದು ಬಿಟ್ಟರೆ ಅವ್ರು ಹಂಗೆ ಮಾತಾಡ್ತಾರೆ, ಹಿಂಗೆ ಮಾಡಿಬಿಟ್ರೆ ಹಂಗೆ ಮಾಡಿಬಿಟ್ರೆ ಅಂತ ಅಲ್ಲ. ನಿಮ್ಮಲ್ಲಿ ಯಾರೋ ಒಬ್ರಿಗೆ ಮೆಸೇಜ್ ಮಾಡಿದರೆ, ಇಲ್ಲ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಮಾಡಿದರೆ ನೀವು ಹಂಗೆ ರಿಯಾಕ್ಟ್ ಮಾಡ್ತೀರ. ಅದು ಮಿಸ್ ಆಗಿ ಈ ಥರ ಆಯಿತು ಹೊರತು ಬಿಟ್ಟರೆ ಯಾರು ಇಂಟೆನ್ಷನಲ್ ಆಗಿ ಹಿಂಗೆ ಮಾಡಲೇಬೇಕನ್ನೋದು ಯಾವತ್ತೂ ಯಾರ್ದು ತಲೆ ಇರೋಲ್ಲ. ಅಂದರೆ ಇಲ್ಲ, ಅದನ್ನೇ ಹೇಳಲ್ವಾ, ಆನೆ ಹೋಗ್ತಿದ್ರೆ 100 ನಾಯಿಗಳು ಬೊಗಳುತ್ತಾವಂತೆ, ಕಲ್ಲು ಹೊಡಿತಾನೆ ಇರ್ತಾರಂತೆ. ಅದಕ್ಕೆ ತಾಕೋತು ಇಲ್ಲ, ತಲೆನೂ ಕೆಡ್ಸ್ಕೊಡಲ್ಲ, ಹೋಗ್ತಾನೆ ಇರುತ್ತೆ. ಇದೆ 12ನೇ ತಾರೀಕು ಡೆವಿಲ್ ಬರ್ತಿದೆ, ಡಿಸೆಂಬರ್ 12. ಅದಕ್ಕೆ ವೆಯ್ಟಿಂಗು. ಅದು ಪ್ರಮೋಷನ್ಸಲ್ಲಿ ನಾವು ಪ್ಲಾನ್ ಮಾಡ್ತಿದ್ದೀವಿ, ಏನೆಲ್ಲ ಮಾಡಬೇಕು, ಯಾವ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ರಕ್ಷಕ್? ಅದು ಇವಾಗಲೇ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ. ನನಗೊಂದು ಅಷ್ಟು ತಲೆಯಲ್ಲಿದೆ. ಅಂದರೆ ಒಂದು ಒಳ್ಳೆ ನೀಡ್ಗೋಸ್ಕರ ಮಾಡೋಣ, ಸುಮ್ಮನೆ ಎಲ್ಲೊಂದು ಕಡೆ ದುಡ್ಡು ವೇಸ್ಟ್ ಮಾಡಿ ಖರ್ಚು ಮಾಡಿ ಆ ಥರ ಮಾಡೋದು ಬೇಡ. ಯಾರೋ ಒಂದು ಆಶ್ರಮಕ್ಕೆ ಹೋಗೋದು, ಅಲ್ಲಿನೋ ಒಂದು ಬ್ಯಾಗ್ ಥರ ಬುಕ್ಸ್ ಥರ ಕೊಡೋದು, ಆ ನೀಡಲ್ಲಿ ಏನಾದ್ರು ಇದ್ದರೆ ಅವ್ರ ಹೆಸರಲ್ಲಿ ಆ ಥರ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಅರ್ಥ ಆಯ್ತಾ? ಥರ ಕ್ರಾಂತಿ ಟೈಮಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಟ್ಯಾಬ್ಲೋನಲ್ಲಿ ಪ್ರಮೋಷನ್ಸ್ ಮಾಡಿದ್ವಿ. ಅದೇ ಥರ ಇವತ್ತು ಡೆವಿಲ್ ಜೊತೆಗೆ ಯಾವತ್ತಿಗೂ ಇರ್ತೀವಿ. ಅಲ್ಲ, ಈಗ ನೀವು ಡೆವಿಲ್ಗೆ ಪ್ರಮೋಷನ್ ಮಾಡ್ತಾ ಇದ್ರೆ ಕೆಲವ್ರು ಹೇಳ್ತಾರೆ ರಕ್ಷಕ್ ಇದನ್ನ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾನೆ, ಪಬ್ಲಿಸಿಟಿಗೋಸ್ಕರ ಮಾಡ್ಕೊಳ್ತಾ ಇದ್ದಾನೆ ಅಂತ. ಅವ್ರಿಗೆ ಏನು ಹೇಳ್ತೀರಾ ನೀವು? ಆಗಿದ್ರೆ ನಾನು ಪಬ್ಲಿಸಿಟಿಗೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ ನಾನು ಅವ್ರ ಜೊತೆಗೆ ನಿಂತ್ಕೊತಿದ್ದೆ, ಅವ್ರ ಫೋಟೋನ ಹಾಕ್ತಿದ್ದೆ 24 ಗಂಟೆ. ಅವ್ರು ಯಾವಾಗ ಕೇಳ್ತಾ ಇರ್ತಾರೆ, ನೀನು ಇಷ್ಟೆಲ್ಲ ಮಾತಾಡ್ತೀವಿ ಅವ್ರ ಬಗ್ಗೆ, ಅವ್ರ ಜೊತೆ ಫೋಟೋ ಹಾಕಿಲ್ವಲ್ಲ ಅಂತ. ನನಗೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನಾನು ಈ ಥರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬೆಂತರಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಲ್ಲೇ ಇದ್ರೂ ಅವ್ರನ್ನ ನೋಡ್ತಾ ಇರ್ತಾರೆ, ನಾನು ಇಲ್ಲಿದ್ರು ಅವ್ರನ್ನ ನೋಡ್ತಾ ಇರ್ತೀನಿ. ಅದೊಂದು ಖುಷಿ ಇದೆ, ಸಾಕಷ್ಟೇ. ಆ ಥರ ಬಿಟ್ಟಿ ಪಬ್ಲಿಸಿಟಿ ತೊಗೊಂಡು ನಾನು ಇಲ್ಲಿ ಬದುಕಬೇಕು, ನಾನು ಇಲ್ಲಿ ಊಟ ಮಾಡಬೇಕು, ಇಲ್ಲಿ ಜೀವನ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ನಮ್ಮ ಅಪ್ಪನೇ ಒಂದು ಬ್ರ್ಯಾಂಡು, ಆ ಬ್ರ್ಯಾಂಡಲ್ಲಿ ನಾನು ಇರ್ತೀನಿ ಇವತ್ತಿಗೂ. ನಮ್ಮ ಜೊತೆ ಇದ್ದವರು ಲೈಕ್ ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದಾಗ ನಮ್ಗೆ ತುಂಬ ಬೇಜಾರಾಗೋದಿದೆ. ದರ್ಶನ್ ಸರು ಎಷ್ಟೋ ಜನಕ್ಕೆ ಪಾಪ ಅಂದವರು ಸಹಾಯ ಮಾಡೋದಿದ್ದೆಲ್ಲ ಉಂಟು. ಅವರೇ ಜೈಲಿಗೆ ಹೋಗ್ಬಿಟ್ಟು ನಮಗೆ ಚಾಪೆ ಬೇಕು, ದಿಮ್ ಬೇಕು, ಆಮೇಲೆ ಲಾಸ್ಟ್ ಟೈಮ್ ಅವರು ವಿಷ ಇದ್ರೆ ಕೊಟ್ಬಿಡಿ ಅಂತ ಹೇಳಿದ್ರು. ಆ ವಿಚಾರ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು? ನಿಜವಾಗ್ಲೂ ಬೇಜಾರು ಅನ್ಸುತ್ತೆ. ಯಾಕೆ ಅಂದರೆ ಆಚೆ ರಾಜ ಥರ ಇದ್ಬಿಟ್ಟು ಒಳಗಡೆ ಹೋಗಿ ಯಾರೋ ಹತ್ರ ನಾನು ಚಾಪೆ ದಿಂಬು ಕೇಳೋದು, ಅದಂತೂ ಸಿಕ್ಕಾಪಟ್ಟೆ ಬೇಜಾರು ಅನ್ಸುತ್ತೆ. ಆಗಲೇ ಹೇಳ್ತಕ್ಕೆ ನಾನು ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ಅವರಿಂದ ದಿಲ್ದಾರ್ ಮನುಷ್ಯ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಊಟದಲ್ಲಾಗಿರ್ಬೋದು, ನೋಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಮಾತಾಡೋದ್ರಲ್ಲಾಗಿರ್ಬೋದು, ಯಾವತ್ತೂ ಯಾರಿಗೂ ಕಮ್ಮಿ ಮಾಡಿದವರಲ್ಲ. ಇವತ್ತು ಅವ್ರಿಗೆ ಏನೋ ಕಮ್ಮಿ ಆಗಿದೆ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗೋದು ಸಹಜ. ಅದು ದರ್ಶನ್ ಸರ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಂಗೆ ಸಹಾಯ ಮಾಡಿದುಂಟು. ಅದು ಗೊತ್ತಿಲ್ಲ, ಕೆಲವು ವಿಚಾರಗಳು ಗೊತ್ತುಂಟು. ಎಲ್ರಿಗೂ ಸಹಾಯ ಮಾಡಿರುವಂಥದ್ದು, ಪಾಪದವರಿಗೆ, ಬಡ ಮಕ್ಕಳಿಗಾಗಿರ್ಬೋದು, ಆಶ್ರಮಕ್ಕಾಗಿರ್ಬೋದು, ಹೀಗೆ ಸಾಕಷ್ಟು ಸಹಾಯ ಮಾಡಿದುಂಟು. ಯಾಕೆ ದೇವರು ಅವರಿಗೊಂದು ಒಳ್ಳೆತನ ತೋರಿಸ್ತಿಲ್ಲ ಅಥವಾ ದಯ ಯಾಕೆ ತೋರಿಸ್ತಿಲ್ಲ ಅನ್ನೋದು? ಒಳ್ಳೆತನ ಇರೋದಕ್ಕೆ ಫ್ಯಾನ್ಸ್ ಇವತ್ತಿಗೂ ಶಾಶ್ವತವಾಗಿರೋದಿಲ್ಲ ಅಂತ ಹೇಳಿದ್ರೆ ಇರ್ತಾನೆ ಇರಲಿಲ್ಲ. ಏನೇ ಮಾತಾಡಿದ್ರು ಆ ಸಿಚುವೇಶನ್ಸ್ನ ನಿಂತ್ಕೊಂಡು ಫೇಸ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ನಾವಿಲ್ಲಿ ಕೂತ್ಕೊಂಡು ಮಾತಾಡೋದು ದೊಡ್ಡ ವಿಚಾರನೇ ಅಲ್ಲ. ಅಲ್ಲಿ ಕೂತ್ಕೊಂಡು ಅವರಲ್ಲಿ ಫೇಸ್ ಮಾಡ್ತಿರೋದು ನೋವುಗಳಾಗಿರ್ಬೋದು, ಆ ಮನಸ್ಸಿಗೆ ಆಗ್ತಿರೋ ಒಂದು ಬೇಜಾರಾಗಿರ್ಬೋದು. ಯಾಕಂದರೆ ಆಚೆ ಅಷ್ಟು ತಿರುಗಾಡ್ತಿದ್ದವರು ಇವತ್ತು 4 ಗೋಡೆ ಮಧ್ಯದಲ್ಲಿ ಇರಬೇಕು ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಕೂತ್ಕೊಂಡು ಮಾತಾಡೋ ಹಿಂಗೆ ನನ್ನಷ್ಟಲ್ಲಿ ಮಾತಾಡ್ಬಿಡ್ಬೋದು. ಕೆಲವು ತರಲೆಗಳಿದ್ದಾರೆ, ಮೈಕ್ ಇಟ್ಟಿದ ತಕ್ಷಣ ಏನು ಬೇಕೋ ಮಾತಾಡ್ತಾನೆ ಇರ್ತಾರೆ. ಚಿಟಿಕೆ ಹೊಡೆ ಅಷ್ಟಲ್ಲಿ ಪಾಠ ಏನು ಅವ್ರ ಬಾಯಿಗೆ ಏನು ಬರುತ್ತೋ ಎಲ್ಲ ಮಾತಾಡ್ತಾರೆ. ಅಲ್ಲ, ನಾಳೆ ಬೆಳಿಗ್ಗೆ ನಿಮಗೂ ಆ ಕರ್ಮ ಅನ್ನೋದು ವಾಪಸ್ ಬರುತ್ತೆ. ಅದನ್ನು ಅನ್ಭೋಗಿಸಿ. ಅದು ಅನ್ಭೋಗ್ಸಕ್ಕೆ ನೀವು ರೆಡಿಯಾಗಿದ್ದರೆ ನೀವು ಇದನ್ನೆಲ್ಲ ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ಒಬ್ರ ಬಗ್ಗೆ ನೀವು ಒಳ್ಳೇದಾಗಲಿಲ್ಲ ಅಂತ ಹೇಳಿದ್ರು, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು, ಸುಮ್ಮನೆ ಇದ್ಬಿಡಿ. ಕೆಟ್ಟದ್ದು ಮಾತ್ರ ಬಯಸಕ್ಕೆ ಹೋಗ್ಬೇಡಿ. ದರ್ಶನ್ ಸರ್ ಸಾಕಷ್ಟು ಸಾಂಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಗಿನ ಸಾಂಗ್ಗಳೆಲ್ಲ ಈಗ ಅವ್ರ ಸಾಂಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾವ್ದಾದ್ರು ಸಾಂಗ್ ಕೇಳಿದ್ದೀರಾ ನೀವು? ಅಂತದ್ದು
ಏನು ಸಾಂಗ್ಗಳು ವೈರಲ್ ಆಗ್ತಾ ಇದೆ, ಅವ್ರ ಸಾಂಗ್ಗಳು ಅವಾಗ ಇದ್ದ ಸಾಂಗ್ಗಳೆಲ್ಲ ಅವ್ರು ಮಾಡಿ ಸಿನಿಮಾ ಸಾಂಗ್ಗಳು ಈಗ ತುಂಬಾ ವೈರಲ್ ಆಗ್ತಾ ಇದೆ. ಅವರು ಸುಮಾರು ಹೀರೋ ಅಲ್ಲ, ಸೂಪರ್ ಹೀರೋ. ಅಲ್ಲ ಸುಮಾರು ಇರೋ ಅಲ್ಲ, ನಾನು ಹೇಳ್ತಾ ಇರೋದು ತುಂಬಾ ಸಾಂಗ್ಸ್ಗಳು ವೈರಲ್ ಆಗಿದೆ. ಗೊತ್ತಾಯ್ತು. ಅವಾಗಿನ ಮಾಡಿರೋ ಸಾಂಗ್ಸ್ಗಳು ಟ್ರೆಂಡಿಂಗ್, ಇವತ್ತು ಮಾಡೋ ಸಾಂಗ್ಸ್ಗಳು ಟ್ರೆಂಡಿಂಗ್, ಅವ್ರು ಯಾವತ್ತಿಗೂ ಟ್ರೆಂಡಿಂಗ್, ಅದೆಲ್ಲ ಇಲ್ತಿಲ್ವಾ? ಅಲ್ಲ ಈಗ ತುಂಬಾ ವೈರಲ್ ಆಗ್ತಾ ಇದೆ, ಆ ಸಾಂಗ್ಸ್ಗಳ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಎಲ್ಲ ಸಾಂಗ್ಸ್ಗಳು ಕೇಳ್ತಾ ಇರ್ತೀನಿ. ಅವ್ರ ಲವ್ ಸಾಂಗ್ ಆಗಿರ್ಬೋದು, ಮಾಸ್ ಆಗಿರೋ ಸಾಂಗ್ಗಳಾಗಿರ್ಬೋದು, ಕ್ಯಾರೆಕ್ಟರ್ ಸಾಂಗ್ಸ್ಗಳಾಗಿರ್ಬೋದು, ಟೈಟಲ್ ಟ್ರ್ಯಾಕ್ಸ್ಗಳಾಗಿರ್ಬೋದು, ನಾನು ಯಾವುದು ಬಿಡೋದೇ ಇಲ್ಲ, ಎಲ್ಲ ಸಾಂಗ್ಸ್ಗಳು ಕೇಳ್ತಾನೆ ಇರ್ತೀನಿ. ಯಾವುದೇ ಏನೇ ವೈರಲ್ ಆದರೂ ಅವ್ರ ಫ್ಯಾನ್ಸ್ಗೆ ಇವತ್ತು ಇದಾರಲ್ವ, ಅದೇ ವೈರಲ್, ಅದೇ ದೊಡ್ಡಗಿಂತ ಎಲ್ಲರಿಗಿಂತ ದೊಡ್ಡ ವೈರಲ್ ಅಂದರೆ ಅವ್ರ ಫ್ಯಾನ್ಸು. ಅದ್ರಲ್ಲಿ ನಾನೊಬ್ಬ, ಆ ಕೋಟ್ಯಾಂತರ ಜನದಲ್ಲಿ ನಾನೊಬ್ಬ ಅವ್ರ ಫ್ಯಾನ್ ಆಗಿ. ಯಾಕಂದರೆ ಅವ್ರನ್ನ ತೀರಾ ಹತ್ತಿರದಿಂದ ನೋಡಿರೋದ್ರಿಂದ ಅದನ್ನೆಲ್ಲ ಬಿಟ್ಟು ಆ ಕೋಟ್ಯಾಂತರ ಜನ ಮಧ್ಯದಲ್ಲಿ ನಿಲ್ಲಿಸಿದ್ರು ನಾವು ಒಬ್ಬ ಫ್ಯಾನ್ ಅಂತ ಹೇಳ್ಬಿಟ್ಟು ಕೈ ಎತ್ತೀನಿ. ಅದೊಂದು ಖುಷಿ ಇದೆ ನಿಜವಾಗ್ಲೂ. ಓಕೆ, ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಹೇಳೋದಾದ್ರೆ? ಅಕ್ಕನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಸ್ಟ್ರಾಂಗ್ ವುಮೆನ್. ಯಾಕಂದರೆ ಇಂಥ ಕಷ್ಟದಲ್ಲಿ ಅವ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ ಹೇಳ್ಬೋದು. ಅವ್ರ ಅವ್ರ ಜೊತೆಗೆ ನಿಂತ್ಕೊತಾರೆ, ಇನ್ನೇನು ಅಂತ ಹೇಳ್ತಾರೆ, ಹಂಗಲ್ಲ. ಆದರೆ ಆ ಫೇಸ್ ಮಾಡಿದಾಗಲೇ ಗೊತ್ತಾಗೋದು ಪ್ರಾಬ್ಲಮ್ಸ್ ಏನು ಅಂತ. ಆ ಪ್ರಾಬ್ಲಮ್ಸ್ಗಳನ್ನ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಗೆ. ಇವತ್ತು ಅವ್ರ ಮಗನೂ ಅಷ್ಟೇ ಇವಾಗ ಇಂಡಸ್ಟ್ರಿ ನೆಕ್ಸ್ಟ್ ಬರಬೇಕಾಗಿರೋಂಥವ್ರು, ಅವ್ರ ಅಕ್ಕನ ಮಗನೂ ನೆಕ್ಸ್ಟ್ ಇಂಡಸ್ಟ್ರಿಗೆ ಬರಬೇಕಾಗಿರೋಂಥವ್ರು. ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ, ಯಾವತ್ತೂ ನಾವೆಲ್ಲ ಬಿಟ್ಕೊಡೋ ಮಾತೇ ಇಲ್ಲ. ಅಕ್ಕ ಎಲ್ಲ ಕಡೆ ಓಡಾಡ್ತಿದ್ದಾರೆ, ದೇವಸ್ಥಾನಗಳಿಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಾರೆ, ಹೋಮಗಳು ಮಾಡಿಸ್ತಿದ್ದಾರೆ. ಎಲ್ರದ್ದು ಒಂದೇ ಇರೋದು, ಆದಷ್ಟು ಬೇಗ ಆಚೆ ಬರಲಿ, ಎಲ್ಲ ಕ್ಲಿಯರ್ ಆಗಲಿ, ತಿರ್ಗಾ ಬ್ಯಾಕ್ ಟು ಫಾರ್ಮ್ ಬರಲಿ, ಒಳ್ಳೆ ಬಾಡಿ ಮಾಡಲಿ, ಸಿನಿಮಾ ಥರ ಸ್ಟಾರ್ಟ್ ಆಗಲಿ ಅಂತ. ಓಕೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.